ಮುದೂರು ಅಂತೇಳಿ ನಮ್ಮ ತಂಗಿ ಸರ್ ಅವರು, ನಾವು ನರದನ್ ಗ್ರಾಮದವರು. ಅದೇನಾಯ್ತು ಸರ್, ಸುಮಾರು ಒಂದು 8ರಿಂದ 9 ವರ್ಷದಿಂದ ಹೊಟ್ಟೆನೂ ಭಾಳ ಸರ್ ಆಕಿ ಏನು ಮಾಡಂತ ಪಾಪ ಗಂಡು ಮನೆಯವರು ತೋರಿಸಿದಾರೆ. ನಮ್ಮ ಕಡೆಯಿಂದ ಬಂದು ನಾವು SDMs ಆಗಲಿ ಎಲ್ಲ ತೋರಿಸಿದ್ವಿ ಸರ್. ಸ್ವಲ್ಪ ಕಡಿಮೆ ಆಗೋದು ಮತ್ತು ಹಿಂಗಾಗೋದು ಮತ್ತು ವಾಪಸ್ ಬರೋದ್ರಿಂದ ಏನು ಯಾಕೆ ಹಿಂಗೆ ಆಗೋದು ನನಗಂತೇಳಿ ಯಾವ ಥರ ಗುಳಿಗೆ ತೊಗೊಂಡಾಳೆ ಅಂತ ತೊಗೊಂಬಿಟ್ಟಾಳೆ ಸರ್. ಈಗ ನುಸಿಗೆ ಏನು ಜಳಕ್ಕೆ ಹಾಕ್ತಾಯಿಲ್ಲ ಔಷಧ ರೀ, ನುಸಿ ಗುಳಿಗೆ ಅಂತಾರೆ ಸರ್, ಅಂತ ತೊಗೊಂಬಿಟ್ಟಾಳೆ ಸರ್. ಈಗ ಮನ್ಯಾಗ ಯಾರಿಗೆ ಹೇಳೇ ಇಲ್ಲ, ಎಲ್ಲ ಕೆಲಸ ಮಾಡಿ ಎಲ್ಲ ಕುಂತ್ಕೊಂಡಾಳ್ರಿ. ಆಮೇಲೆ ಏನೋ ತ್ರಾಸ ಆಗೈತೆ ಸರ್, ಮಧ್ಯಾಹ್ನ ಕಡೆ ತ್ರಾಸ ಆಗಿಬಿಟ್ಟತ್ತಲ್ಲ. ಆಮೇಲೆ ಹಂಗೆ ಗುಳಿಗೆ ತೊಗೊಂಡು ವಾಂತಿ ಬಂದೈತಿ. ವಾಂತಿ ಎಲ್ಲ ಮಾಡ್ಕೊಂಡಿದ್ದು ಆಮೇಲೆ ಗೊತ್ತಾಗಿದೆ ಸರ್. ಆಮೇಲೆ ಪಾಪ ಅವ್ರ ಮನೆಯವ್ರೆಲ್ಲ ತೊಗೊಂಡೋಗಿ ಬೈಲಂಗ್ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡ್ಯಾರ ಸರ್. ಅವರೆಲ್ಲ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಸರಿ ಆಗಲಿಲ್ಲ. ಅದಕ್ಕೆ ನಮ್ಮ ಇಲ್ಲಿ ಬೆಳಗಾವಿ ಕೇಳಿ ಇದು ಯಾವುದು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸ್ದಾಗ ಏನು ಮಾರ್ಗ ಮಧ್ಯದಾಗ ಏನು ಪಾಪ ಅಲ್ಲೇ ಹೋಗ್ತು ಗೊತ್ತಿಲ್ಲ. ನಾವು ಇಲ್ಲಿ ಅಲ್ಲಿಂದ ನಾವು ಸುದ್ದಿ ಹತ್ತಿಗಳ್ರಿ, ಅವ್ರು ಯಜಮಾನ್ರು ನಂಗೆ ಫೋನ್ ಮಾಡಿದ್ರು ಸರ್. ಇಲ್ಲಿ ಮಾಮಾರು ನಿಮ್ಮ ತಂಗಿಯರು ಹಿಂಗೆ ಗುಳಿಗೆ ತೊಗೊಂಡಾರಂತ, ಏನು ಗೊತ್ತಾಗಿಲ್ಲ ಮಾಮ, ನಾನು ಕೆಲಸಕ್ಕೆ ಬಂದೇನೆ ಅಂದ್ರೆ, ಆಯ್ತಪ್ಪ ನೀನು ಹಿಂದೆ ಕಡೆ ಹೋಗಿ ಜಲ್ದಿ ಓಡೋಗು, ಯಾವ್ದಾರು ಗಾಡಿ ಹಿಡ್ಕೊಂಡು ನಾನು ಬರ್ತಾವೆ ಬರಗೋಡ ಇಲ್ಲಿ ನೋಡುವ ಡೆತ್ ಆಗಿತ್ತು ರೀ ಪಾಪ. ಅದು ಏನು ಪಾಪ ಏನು ಅನ್ನಿಸೋಕೆ ಗೊತ್ತಾಗುತ್ತೆ ರೀ ನಮ್ಗೆ. ಮದುವೆ 10 ವರ್ಷ ಸರ್. ಮಕ್ಕಳು 3 ಸರ್, ಸಂಪತ್ ಸಿರಿ ಅಂತೇಳಿ, ಒಬ್ಬ ಸಣ್ಣ ಹುಡುಗ ಗಗನ್ ಅಂತೇಳಿ. ಆಕೆ ಹೆಸರು ಮಧುರ ಸರ್, ಗಂಡನ ಹೆಸರು ಕರಿಯಪ್ಪ ಸರ್. ಅಂದರೆ ಈಗ ತಾಯಿಯವರು ಏನು ಗಲಾಟೆ ಮನ್ಯಾಗ ಏನಿಲ್ಲ ಸರ್, ಯಾವ ಜಗಳ ಇಲ್ಲ ಏನಿಲ್ಲ. ಹೊಂದಾಣಿಕೆ ಭಾಳ ಅವ್ರಿಬ್ಬರು ಹೊಂದಾಣಿಕೆ ಇದ್ರು ಸರ್. ಅವಕ್ಕೆ ಮ್ಯಾಗ ಅವನ ಪ್ರೀತಿ ಮ್ಯಾಗ ಪ್ರೀತಿ. ನಿನಗೇನಾರಾದ್ರೆ ನಾಯಿ ಸಾಯ್ತಿರಲಿ, ನಿನಗೇನಾರ ನೀ ಸಾಯ್ಲಿ, ಹಿಂಗೆಲ್ಲ ಆಮನಿ ಕಾಜಿ ಇದ್ರು ಸರ್. ಏನಾರು ಹೋದ್ರು ಕೂಡಿ ಹೋಗಾರ, ಜಾತ್ರೆಗೆ ಹೋದ್ರು ಸುಮ್ಮನೆ ಕೂಡಿ ಹೋಗಾರ, ಓಣ್ಯಾಗ ಅಡ್ಡಾಡೋದು ಕೂಡಿ ಅಡ್ಡಾಡೋರು, ಈ ಥರ ಇದ್ರು ಸರ್. ಅವರು ಅನಾಥ ಆಗ್ಬಿಟ್ರು ಸರ್. ಒಬ್ಬರ ಇರಬೇಕಾಗಿತ್ತು. ಇವಾಗ ಸುಮಾರು 3 ಗಂಟೆ ಸುಮಾರು ನಂಗೆ ಫೋನ್ ಮಾಡೋದಾಗ, ಇಲ್ಲಮ್ಮ ಏನೋ ಆಗೈತೆ, ನಾನು ಬದುಕಿರಲ್ಲ, ನಾ ಊರ್ಲಕ್ಕತ್ತೀನಿ, ಹೆಂಗೆ ಬೇಡಪ್ಪ ಹಂಗೆಲ್ಲ ಮಾಡ್ಕೋಕೆ ಹೋಗ್ಬೇಡ, 3 ಮಕ್ಕಳು ಅದಾವ ಅಂತ ಹೇಳಿದ್ರು. ಇಲ್ಲ ಸರ್, ಏನೇ ಸರ್, ಒಂದು ಮೆಂಟಲ್ ಸಾಕಾಗ್ಬಿಟ್ರೆ ನಾವು ಏನು ಮಾಡ್ಲಪ್ಪ ನಾ ಅಂತೇಳಿ ಅಲ್ಲಿ ರೋಡ್ ಬಾಜು ಕುಂತ ಆಗ್ಯದ ಗುಂಗನಾಗ ಎದ್ದು ಓಡಿ ಹೊಂಟಾನ ಸರ್. ಅವ್ನು ಬಸ್ ಬಂದು ನೋಡಿಲ್ಲ ಪಾಪ, ಏಕದಮ್ ಹಿಂಗಾಗಿ ಆಕ್ಸಿಡೆಂಟ್ ಆಗಿ ಹಿಂಗಾಗಿತ್ತು ಸರ್. ಯಾರು ರೀ? ಹೌದು ರೀ. ನನ್ನ ಹೆಸರು ಕರಿಯಪ್ಪ ಮಾದನ್ ಸರ್, ನರೇಂದ್ರ.